ಶರಣಬಸು ಎಂಬ ಯುವಕ ಹರಕೆಯನ್ನು ನೆರವೇರಿಸುವ ಉದ್ದೇಶದಿಂದ ಮರಗೋಲು ನಡಿಗೆಯಲ್ಲಿ ಶ್ರೀಶೈಲ ಕ್ಷೇತ್ರಕ್ಕೆ ಪಾದಯಾತ್ರೆ ಕೈಗೊಂಡು ಭಕ್ತಿ ಭಾವದಿಂದ ಹರಕೆಯನ್ನು ಸಂಪನ್ನಗೊಳಿಸಿದ ಪ್ರಯುಕ್ತ ಗಣಗಾಪುರ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಭಕ್ತನು ಸಂಕಲ್ಪ ಮಾಡಿಕೊಂಡು ದೈವದ ಮೇಲಿನ ಅಪಾರ ಭಕ್ತಿಯನ್ನು ತೋರಿಸುತ್ತಾ ಕಷ್ಟ ಸಹನೆಗಳ ನಡುವೆಯೂ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾನೆ. ಮಾರ್ಗದ ಮಧ್ಯೆ ಹಲವು ಅಡಚಣೆಗಳು ಎದುರಾದರೂ ಅವುಗಳನ್ನು ಮೀರಿ ತನ್ನ ಧ್ಯೇಯ ಸಾಧಿಸುವ ಅನೇಕ ದಿನಗಳ ಕಾಲ ನಿರಂತರ ನಡಿಗೆಯಲ್ಲಿ ಸಾಗಿದ ಭಕ್ತನು ತನ್ನ ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಸ್ಥಳೀಯರು ಭಕ್ತನ ಈ ದಿಟ್ಟ ಮನೋಭಾವ ಮತ್ತು ಧಾರ್ಮಿಕ ನಂಬಿಕೆಯನ್ನು ಪ್ರಶಂಸಿಸಿದ್ದಾರೆ. ಪಾದಯಾತ್ರೆ ಮುಗಿಸಿ ತಾಲೂಕಿಗೆ ಮರಳಿದ ವೇಳೆ ಅಫ್ಜಲ್ಪುರ ತಾಲೂಕಿನ ದೇವಲಗಣಗಾಪುರ ಗ್ರಾಮಸ್ಥರು ಹೂಮಾಲೆ ಹಾಕಿ ಮಂಗಳ ವಾದ್ಯ ವೈಭವಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಗ್ರಾಮದಲ್ಲಿ ಮೆರವಣಿಗೆ ನಡೆಸಿ ಭಕ್ತನ ಸಾಧನೆಯನ್ನು ಕೊಂಡಾಡಿದರು. ನಂತರ ಗ್ರಾಮದ ರಾಚಣ್ಣೇಶ್ವರ ಮಠದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮಾತನಾಡಿ, ಇಂತಹ ಪಾದಯಾತ್ರೆಗಳು ಭಕ್ತಿ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುವುದರ ಜೊತೆಗೆ ಸಮಾಜದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಬಲಪಡಿಸುತ್ತವೆ ಎಂದು ಅಭಿಪ್ರಾಯವನ್ನು ಪಟ್ಟರು. ಯುವ ಪೀಳಿಗೆಗೆ ಇದು ಉತ್ತಮ ಪ್ರೇರಣೆಯಾಗಬೇಕು ಎಂದು ತಿಳಿಸಿದರು. ಈ ಪಾದಯಾತ್ರೆ ಭಕ್ತಿ, ಸಹನೆ ಮತ್ತು ನಂಬಿಕೆಯ ಪ್ರತೀಕವಾಗಿದ್ದು ಇತರ ತಿಳಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಸುಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ಪಾದ ಕೂಡಾಗಿ ಹಣೆ ಮಾಡೋದು ಮತ್ತು ಅಫ್ಜಲ್ಪುರ ತಾಲೂಕಿನ ಗಣಗಾಪುರ ದತ್ತ ಮಹಾರಾಜರು ಕೂಡಾಗಿ ದೀರ್ಘ ದಂಡವನ್ನು ನಮಸ್ಕಾರ ಸಲ್ಲಿಸಿ ಮತ್ತು ಈ ಗಣಗಾಪುರ ಸಮಕ್ಷ ಭಕ್ತರು ಎಲ್ಲರೂ ಅಪ್ಪ ಅಂತಂದ್ರೆ ನನ್ನ ಹಿರಿಯರು ಅಣ್ಣ ತಮ್ಮರಿ ಕೂಡಾಗಿ ಶರಣಾರ್ಥಿ ಸಲ್ಲಿಸಿ ಈ ಮಲ್ಲಿಕಾರ್ಜುನ ಪಾದ ಕೂಡಾಗಿ ಹಣೆ ಮಾಡೋದು ಮತ್ತು ಹೆಂಗಪ್ಪ ಅಂತಂದ್ರೆ ನನಗೆ 2026 ಪ್ರಥಮ ಬಾರಿಗೆ ಮೊಟ್ಟ ಮೊದಲು 151 kg ಗಂಟಿ ಈ ನಮ್ಮ ಆ ಗಂಟಿ ಹೆಂಗಾಗ್ಯದಪ್ಪ ಅಂತಂದ್ರೆ ನಾಯಿಕ್ಕಿಂತ ಕೀಳು ಯಾವುದಿಲ್ಲ, ಸೂರ್ಯನಕ್ಕಿಂತ ಬೆಳಕು ಯಾವುದಿಲ್ಲ, ಆ ಶ್ರೀಶೈಲ ಮಲ್ಲಿಕಾರ್ಜುನ ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ. ಅದಕ್ಕೆ ನನಗೆ ಆ ಮಲ್ಲಿಕಾರ್ಜುನ ಈ ದೈವದಾಗೆ ಎತ್ತರ ಮಾಡ್ಯಾನಂತಂದ್ರೆ ನಾನು ಎತ್ತರ ಅಲ್ಲ, ನೀವು ನನಗೆ ದೊಡ್ಡವ್ರು ಮಾಡಿರಿ ಅಷ್ಟೇ. ನಮ್ಮ ಅವರಿಗೆಲ್ಲರಿಗೂ ಕೂಡಾಗಿ ಶರಣಾರ್ಥಿ ಹೇಳ್ತೀನಿ. ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಆದರೂ ಕೂಡಾಗಿ ಆ ಮಲ್ಲಿಕಾರ್ಜುನ ಪಾದ ಕೂಡಾಗಿ ನಾನು ಹಣೆ ಮಾಡೋದು ಏನು ಕೇಳೋದಪ್ಪ ಅಂತಂದ್ರೆ ಏನೂ ಆಸೆ ಅಲ್ಲ. ರೈತರ ಪರವಾಗಿ ರೈತರಿಗೆ ಮಳೆ ಬೆಳೆ ಚಲೋ ಕೊಟ್ರೆ ಇದು ಒಂದೇ ಸಂಕಲ್ಪ ಬೇಡ್ತೀನಿ ಯಾವಾಗೂ. ಇನ್ನು ಮುಂದೆ ಆದರೂ ಕೂಡ ಈ ರೈತರ ಪರವಾಗಿ ಎಲ್ಲೇ ಕರೆದ್ರೂ ನಾನು ಬರೋಕ್ಕೆ ಸಿದ್ಧಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.